ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಎಪಿಸೋಡನ್ನು ನೋಡ್ಕೊಂಬರೋಣ. ಈ ಕಡೆ ಮನೋಜನು ಬ್ಲಡ್ ಕೊಟ್ಟು, ಅಯ್ಯೋ ಏನಪ್ಪ ಇದು ಇಷ್ಟೊಂದು ಬ್ಲಡ್ ಹೇಳ್ಕೊಂಬಿಟ್ರು, ನನ್ನ ಬ್ಲಡ್ನ ತೊಗೊಂಡಿದ್ದಾರಲ್ಲ ಇವರು ಅಂಥೇಳಿ ಮನೋಜ ಬೈಕೊಂಡು ಬ್ಲಡ್ಡನ್ನು ಕೊಟ್ಟು ಈ ಕಡೆ ಬರ್ತಾ ಇರ್ತಾನೆ. ಅದೇ ರೀತಿ ಮನೆಯವರೆಲ್ಲನೂ ಬ್ಲಡ್ಡೆಲ್ಲ ಒಬ್ಬೊಬ್ಬರಾಗಿ ಮೀನಾ, ಸೂರ್ಯ, ಶ್ರುತಿ, ರವಿ, ರಂಗನಾಥ್ ಒಬ್ಬೊಬ್ಬರಾಗಿ ಎಲ್ಲರೂ ಬ್ಲಡ್ಡನ್ನು ಕೊಟ್ಟು ಒಂದು ಸೈಡಲ್ಲಿ ಬಂದು ನಿಂತ್ಕೊತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಡಾಕ್ಟರೇಟ್ ಪ್ರಶಸ್ತಿಗೆ ಪ್ರಮೋಟ್ ಮಾಡ್ತಾರಲ್ವ, ಅವರು ಬರ್ತಾರೆ. ಬನ್ನಿ ಬನ್ನಿ ನೀವೇ ನಿಮಗೆ ವೆಯ್ಟ್ ಮಾಡ್ತಾ ಇದ್ದೆ ಅಂತ ಬನ್ನಿ ಅಂತ ಹೇಳಿ ಕರ್ಕೊಂಬಂದು ಅಲ್ಲಿ ನಿಲ್ಸ್ಕೊಂಡಿರ್ತಾರೆ. ಅವರಿಗೆ ಬನ್ನಿ ನಿಮಗೆ ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ನಾನು ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ಮನೆಯವ್ರನ್ನೆಲ್ಲ ಪರಿಚಯ ಮಾಡಿಸ್ತಾಳೆ. ಇದು ನನ್ನ ಮಗ 5 ಡಿಗ್ರಿ ಮನೋಜ, ಈ ಕಡೆ ಇವಳು ನನ್ನ ಸೊಸೆ ಮೇಕಪ್ ಆರ್ಟಿಸ್ಟು, ಮತ್ತು ರವಿ ಬಂದು ದೊಡ್ಡ ಚೆಫು, ಶ್ರುತಿ ಬಂದು ಡಬ್ಬಿಂಗ್ ಮಾಡ್ತಾಳೆ ಸೀರಿಯಲ್ಸಿಗೆ ಅಂತ ಹೇಳಿರ್ತಾರೆ. ಆಗ ಇವರು ಇದ್ಕೊಂಡು ಎಲ್ಲಿ ನಿಮ್ಮ ಎರಡನೇ ಮಗ ಅಂದಾಗ ನಾನು ಇಲ್ಲೇ ಇದ್ದೀನಿ, 2 ಕಾರ್ ಇದೆ, ಡ್ರೈವಿಂಗ್ ಮಾಡ್ತೀನಿ, ನನ್ನ ಹೆಂಡ್ತಿ ಫ್ಲವರ್ ಡೆಕೋರೇಷನ್ ಮಾಡ್ತಾಳೆ ಅಂತ ಹೇಳಿ ಪರಿಚಯ ಮಾಡ್ತಾ ಅದೇ ಟೈಮಿಗೆ ಇವರೇ ಅಲ್ವಾ ಹೇಳಿದ್ದು, ಇವರ ಅಪ್ಪನೇ ಅಲ್ವಾ ಟ್ರೈನಲ್ಲಿ ಸಿಕ್ಕಿ ಸತ್ತೋದ್ರು ಅಂತ ಹೇಳಿದ್ದು, ನೀವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಾ, ಅವ್ರಿಗೆ ಭಾಳ ಕೊಟ್ಟಿದ್ದೀರಾ, ನೀವು ತುಂಬ ಒಳ್ಳೆ ಅತ್ತೆ ನಮ್ಮ ಅಂತ ಹೇಳಿ ಈ ಕಡೆ ಶಾಂತಿನ ಹೊಗಳ್ತಾರೆ. ಈ ಕಡೆ ಅದನ್ನೆಲ್ಲ ಕೇಳಿಸ್ಕೊಂಡು ಮನೆಯವರಿಗೆಲ್ಲ ಶಾಕ್ ಆಗೋಗುತ್ತೆ. ಈ ಕಡೆ ಸೂರ್ಯ, ಅಪ್ಪ ನನಗೆ ತುಂಬಾ ತಲೆ ಸುತ್ತೈತಪ್ಪ ಅಂತಾರೆ. ಅದಕ್ಕೆ ಹೌದಪ್ಪ ಬ್ಲಡ್ ಕೊಟ್ಟಿದ್ಯಲ್ಲ ಅದಕ್ಕೇನೋ ಅಂತೇಳಿ ಈ ಕಡೆ ಅಂದಾಗ, ಇಲ್ಲಪ್ಪ ಶಾಂತಿ ಸಕ್ಕರೆ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡು ನನಗೆ ತುಂಬಾ ತಲೆ ಸುತ್ತಾ ಇದೆಯಪ್ಪ ಅಂತ ಅಂದಾಗ, ಇನ್ನೂ ತಲೆ ಸುತ್ತುತ್ತೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಅಂಥೇಳಿ ಈ ಕಡೆ ಸೂರ್ಯಗೆ ಅಂತಾರೆ. ನಿನಗೆ ತುಂಬ ಒಳ್ಳೆಯ ಅತ್ತೆ ಸಿಕ್ಕಿದ್ದಾರೆ, ನೀವು ಪುಣ್ಯ ಮಾಡಿರಬೇಕು ಅಂತಾರೆ. ಅದೇ ಟೈಮ್ಗೆ ಈ ಕಡೆ ಇವರ ಯೋಗಾಸನೆಗೆ ಬರೋ ಒಬ್ಬರು ಏನಿರ್ತಾರೆ ಅವರು ಬಂದು ಈ ಕಡೆ ಫ್ಲವರ್ ಡೆಕೋರೇಷನ್ ತೊಗೊಂಬಂದು ಕಸ್ತೂರಿಗೆ ಕೊಡ್ತಾರೆ. ಇದೆಲ್ಲ ನನಗೇನಕ್ಕೆ ತೊಗೊಬಂದ್ರಿ ಅಂದರೆ, ಒಳ್ಳೆ ಕೆಲಸ ಮಾಡೋರು ನಾನು ಮಾಡ್ತಾಯಿಲ್ಲ, ಇದೆಲ್ಲ ಶಾಂತಿ ಮಾಡ್ತಾ ಇರೋದು ಅಂತೇಳಿ ಅಂದಾಗ, ಒಳ್ಳೆ ಕೆಲಸ ಮಾಡೋರು ಜೊತೆಲಿ ಇದ್ದಾರಲ್ವ, ಅದು ಒಂದು ಒಳ್ಳೆತನ ಅಲ್ವಾ ಅಂತೇಳಿ ಬೊಕೆಯನ್ನು ಕೊಡ್ತಾರೆ. ಸರಿ ಅಂಥೇಳಿ ಆ ಬೊಕೆನ ತೊಗೊಂಡೋಗಿ ಡಸ್ಟ್ಬಿನಲ್ಲಿ ಹಾಕ್ತಾರೆ. ನೀವು ಯಾಕೆ ನಾನೇನು ಕೊಟ್ಟು ತೊಗೊಂಡೋಗಿ ಡಸ್ಟ್ಬಿನಲ್ಲಿ ಹಾಕ್ತೀರ ಅಂದಾಗ, ನನಗಿದೆಲ್ಲ ಇಷ್ಟ ಆಗೋದಿಲ್ಲ, ಈ ರೀತಿಯ ಕೆಲಸಗಳೆಲ್ಲ ನನ್ನ ಹತ್ರ ಮಾಡಬೇಡಿ ಅಂತೇಳಿ ಈ ಕಡೆ ಕಸ್ತೂರಿ ಅಂತಾಳೆ. ಸರಿ ಆಯಿತು ಬಿಡಿ, ನೀವು ಎಷ್ಟು ದಿನ ಅಂತ ಡಸ್ಟ್ಬಿನಲ್ಲಿ ಹಾಕ್ತೀರಾ, ನಾಳೆಯಿಂದ 2 ಡಸ್ಟ್ಬಿನ್ನೇ ತೊಗೊಂಬಂದಲ್ಲಿ ಇಟ್ಟುಬಿಡ್ತೀನಿ ಆಯ್ತಲ್ವಾ ಅಂತೇಳಿ ಅಂತಾರೆ. ಅದಕ್ಕೆ ಅವಳು ಸೈಲೆಂಟಾಗಿ ಹೋಗ್ಬಿಡ್ತಾಳೆ ಕಸ್ತೂರಿ. ಅಯ್ಯೋ ಏನು ಮಾಡ್ರಿ ಇಂಪ್ರೆಸ್ ಆಗ್ತಾ ಇಲ್ವಲ್ಲ ಅಂಥೇಳಿ ಈ ಕಡೆ ಹುಡುಗ ಅಂದ್ಕೊತಾನೆ. ಅದೇ ಟೈಮ್ಗೆ ಇರು ಒಂದು ನಿಮಿಷ, ಏನೋ ಆದರೂ ಮಾಡಿ ಕಸ್ತೂರಿ ಆಂಟಿ ಕೈಯಲ್ಲಿ ಬಾಯಿ ಬಿಡಿಸ್ಕೊಬರ್ತೀನಿ, ಇದ್ರ ಹಿಂದಿನ ರಹಸ್ಯ ಏನು ಅಂತ ಹೇಳಿ ಈ ಕಡೆ ಕಸ್ತೂರಿ ಆಂಟಿ ಹತ್ರ ಹೋಗ್ತಾರೆ. ಒಂದು ಸ್ವಲ್ಪ ನೀರು ಕೊಡಿ ಅಂತ ಅಂದಾಗ ನೀರು ಕುಡ್ಕೊಂಡು ಮಾತಾಡ್ತಾ ಇರ್ತಾನೆ. ನೀವು ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ದೀರ ಅಂತೇಳಿ ನನಗೆ ಗೊತ್ತಾಯಿತು ಅಂತೇಳಿ ಸೂರ್ಯ ಅಂತಾನೆ. ಹೌದಾ ನಿನ್ಗೆ ಗೊತ್ತಾಗೋಯ್ತಾ ಅಂತೇಳಿ ಈ ಕಡೆ ಕಸ್ತೂರಿ ಅಂತಾರೆ. ಹೌದು, ತುಂಬ ಕಷ್ಟಪಡ್ತಾ ಇದ್ದಾರೆ ಸಕ್ಕರೆ ಅಂತಂದಾಗ, ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ, ಅವರು ವಿಡಿಯೋ ಮಾಡಿ ಎಲ್ಲ ಕಳಿಸ್ತಾ ಇರೋದು ನಾನಲ್ವಾ, ಅವಳು ಡಾಕ್ಟ್ರೇಟ್ ಪಡ್ಕೊಳ್ಳೋದಕ್ಕೆ ನಾನು ಒಂದು ಅವಳಿಗೆ ಹೆಲ್ಪ್ ಆಗಿದ್ದೀನಿ ಅಂತೇಳಿ ಅಂತಾರೆ. ಏನು ಡಾಕ್ಟ್ರೇಟಾ ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ. ಈಗ ತಾನೇ ಗೊತ್ತು ಅಂತಂದರೆ ಅದೆಲ್ಲ ನಾನು ಏನೋ ಬೇರೆ ಏನೋ ಮಾಡ್ತಾ ಇರ್ತಾರೇನೋ ಅಂದ್ಕೊಂಡೆ, ಆದರೆ ಇದು ಮಾಡ್ತಾ ಇದ್ದಾರೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ ಅಂದರೆ, ಅಯ್ಯೋಪ್ಪ ನನಗೆ ಅದ್ರ ಬಗ್ಗೆ ಯಾವುದೂ ಗೊತ್ತಿಲ್ಲ, ನನ್ನ ಮೇಲೆ ಅಂತೂ ಶಾಂತಿಗೆ ದಯವಿಟ್ಟು ಹೇಳ್ಬೇಡಪ್ಪ, ನೀನು ನನಗೋದಕ್ಕೂ ಸಂಬಂಧನೇ ಇಲ್ಲ ಅಂತೇಳಿ ಅಂತಾರೆ. ಇದೇನು ಆಂಟಿ ನೀವು ಅನ್ನ ಹಾಕ್ಬಿಟ್ಟು ಸಾಂಬಾರು ಬಡಿಸಿಲ್ಲ ಅಂದರೆ ಹೆಂಗೆ, ನೀವು ಹಿಂಗೆಲ್ಲ ಮಾಡಿದ್ರೆ ಹೆಂಗೆ, ದಯವಿಟ್ಟು ಹೇಳಿ ಅಂತ ಅಂದಾಗ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲಪ್ಪ, ದಯವಿಟ್ಟು ನನ್ನನ್ನು ಬಿಟ್ಬಿಡು ಅಂತ ಹೇಳಿ ಈ ಕಡೆ ಕಸ್ತೂರಿ ಅಂತಾರೆ. ಅದಕ್ಕೆ ಈ ಕಡೆ ಡಾಕ್ಟರ್ ತೊಗೊಳ್ಳೋದಕ್ಕೋಸ್ಕರ ಶಾಂತಿ ಇದೆಲ್ಲ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಸೂರ್ಯ ಹತ್ರ ಹೇಳಿಬಿಡ್ತಾರೆ. ಹೌದಾ, ಇದು ಅದರ ಹಿಂದ್ಗಡೆ ಇರೋ ರಹಸ್ಯ, ಸರಿ ಇರು ಅಂತ ಹೇಳಿ ಈ ಕಡೆ ಮೀನಾ ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಓಡೋಡಿ ಮೀನಾ ಅಂತೇಳಿ ಅಲ್ಲಿಂದ ಓಡೋಡಿ ಬರ್ತಾನೆ. ಇರ್ರಿ ಒಂದು ನಿಮಿಷ ಸಮಾಧಾನವಾಗಿರ್ರಿ, ಏನಾಯಿತು ಏನು ಅಂತಂದಾಗ ಮೀನಾಗೆ ಪ್ರತಿಯೊಂದು ಹೇಳೋಕ್ಕೆ ಶುರು ಮಾಡ್ತಾನೆ. ನಡಿ ಮೊದಲು ಎಲ್ಲ ಕೆಡಿಸ್ಬಿಡೋಣ, ಹೋಗಿ ಇರೋ ನಿಜ ಎಲ್ಲ ಹೇಳ್ಬಿಡೋಣ ಅಂತೇಳಿ ಸೂರ್ಯ ಅಂತಾನೆ. ಯಾಕ್ರಿ ಆ ಥರ ಎಲ್ಲ ಮಾಡೋಕೆ ಹೋಗ್ತೀರಾ, ಅತ್ತೆಗೆ ಡಾಕ್ಟರೇಟ್ ಬರೋದ್ರಲ್ಲಿ ನಿಮಗೇನು ತೊಂದರೆ, ನೋಡು ನನ್ನ ಮಗ ನನ್ನ ಡಾಕ್ಟರೇಟ್ ಬರೋದ್ರಲ್ಲಿ ಹೊಟ್ಟೆ ಕಿಚ್ಚು ಪಟ್ಕೊತಾರೆ ಅಂತೇಳಿ ಅತ್ತೆ ಅನ್ಕೊತಾರೆ, ನಿಮಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ವಾ, ದೇವರು ಒಂದು ವೇಳೆ ಕೊಡಬೇಕಂತಂದರೆ ಕೊಟ್ಟೆ ಕೊಡ್ತಾರೆ, ಕೊಡಲ್ಲ ಅಂದರೆ ಕೊಡೋದೇ ಇಲ್ಲ, ನಾವ್ಯಾಕೆ ಹೋಗಿ ಅದನ್ನು ತಡಿಬೇಕು, ದೇವ್ರ ಮೇಲ್ಗಡೆ ಇದ್ದವನು ಖಂಡಿತವಾಗ್ಲೂ ಅದನ್ನೆಲ್ಲ ನೋಡ್ತಾನೆ, ಸುಮ್ಮನಿರಿ ನೀವು ಅಂತೇಳಿ ಅಂತಾರೆ. ಅದಕ್ಕೆ ಅಲ್ಲ ಕಣೆ, ಅವರು ಸುಳ್ಳು ಹೇಳಿ ಯಾಕೆ ಇದನ್ನು ಪಡ್ಕೊಬೇಕು, ನಿಜವಾಗ್ಲೂ ಈ ರೀತಿ ಯಾರು ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೆ ಆ ಪುರಸ್ಕಾರ ಸಿಗಬೇಕು, ನಾವು ಈ ಥರ ನಾಟಕ ಮಾಡೋರಿಗೆ ಸಿಗಬಾರ್ದು, ಅದು ಸಕ್ಕರೆಗಂತೂ ಸಿಗಲೇಬಾರ್ದು ಅಂತೇಳಿ ಅಂತಾರೆ. ಇದನ್ನು ಯಾರು ಏನೋ ಹೊಟ್ಟೆ ಉರಿ ಅನ್ಕೊತಾರೆ ರೀ, ದಯವಿಟ್ಟು ನಾನು ಹೇಳೋದನ್ನ ಕೇಳಿ, ಸುಮ್ಮನಿರಿ ನಿಮ್ಮ ಪಾಡು ನೀವು ಅಂತೇಳಿ ಬೈಯೋಕ್ಕೆ ಶುರು ಮಾಡ್ತಾಳೆ ಮೀನಾ. ಸರಿ ಆಯಿತು ಬಿಡು ಅಂತೇಳಿ ಈ ಕಡೆ ಸೂರ್ಯನೂ ಸಹ ಸುಮ್ಮನೆ ಆಗೋಗ್ತಾನೆ. ಸರಿ ಅಂಥೇಳಿ ಮನೆಗೆ ಮೀನಾ ಮತ್ತು ಸೂರ್ಯ ಇಬ್ಬರು ಸಹ ಬರ್ತಾರೆ. ರಂಗನಾಥ್ಗೋಸ್ಕರ ಎದುರು ನೋಡ್ತಾ ಇರ್ತಾನೆ. ಅಯ್ಯೋ ನನ್ನ ಕೈಲಿ ತಡ್ಕೊಳಕ್ಕಾಗೋದಿಲ್ಲ, ಆಗ್ತಾಯಿಲ್ಲ, ಏನಾದರೂ ಮಾಡಿ ಅಪ್ಪಗೆ ಮೊದಲು ಹೇಳಬೇಕು, ಈ ವಿಚಾರ ತಿಳಿಸ್ಬೇಕು ಅಂತೇಳಿ ಒದ್ದಾಡ್ತಾ ಇರ್ತಾನೆ. ಯಾಕ್ರಿ ನೀವು ಬ್ರೇಕ್ ಇಲ್ದಿರೋ ಕಾರ್ ಥರ ಈ ಥರ ಓಡಾಡ್ತಾ ಇದ್ದೀರಾ ಅಂದಾಗ, ಹೌದು ನಾನು ಫಸ್ಟು ಬಂದ ತಕ್ಷಣ ಗುಟ್ಟನ್ನೆಲ್ಲ ಹೇಳ್ಬಿಡ್ಬೇಕು, ಇಲ್ಲಾಂದರೆ ನಂಗೆ ಸಮಾಧಾನ ಆಗೋದಿಲ್ಲ, ಮೊದಲು ರಟ್ಟಾಗ್ಬಿಡ್ಬೇಕು ಗುಟ್ಟೆಲ್ಲನೂ, ನನ್ನ ಕೈಲಿ ಏನು ಇಟ್ಕೊಳಕ್ಕಾಗ್ತಾಯಿಲ್ಲ ಹೊಟ್ಟೆಲಿ ಅಂತೇಳಿ ರಂಗನಾಥಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ. ಆದರೆ ಅವ್ರಿಗೇನು ಕೇಳೋಕೆ ಹೋಗ್ತೀರಾ, ಮಾವಾಗೆ ಏನು ಹೇಳ್ಬೇಡ್ರಿ ಸುಮ್ಮನಿರಿ ಅಂದರೆ, ಇಲ್ಲ ಅದೆಲ್ಲ ಆಗೋದಿಲ್ಲ, ಅಪ್ಪ ನಾನು ಇದೆಲ್ಲ ಒದ್ರು ಬಿಡಬೇಕು, ಅಪ್ಪ ಇದನ್ನೆಲ್ಲ ನೋಡ್ಬಿಟ್ಟು ಏನು ಅಂತಾರೋ ನಾನು ನೋಡಬೇಕು ಅಂತೇಳಿ ಈ ಕಡೆ ಸೂರ್ಯ ಅನ್ಕೊತಾ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ರಂಗನಾಥ್ ಬರ್ತಾನೆ. ಏನಪ್ಪ ಈ ಥರ ಉಸಿರು ಹೊಳಿತಾರೆ, ಹಿಂಗೆ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಒದ್ದಾಡ್ತಾ ಇದ್ದು ಏನಾಯಿತು ಅಂದಾಗ ಹೇಳೋಕೆ ಹೋಗ್ತಾಳೆ. ಅದೇ ಟೈಮ್ಗೆ ಮಾವ ಆ ಥರದ್ದೆಲ್ಲ ಏನೂ ಇಲ್ಲ ಮಾವ, ಅವ್ರು ಏನೋ ಮಾತಾಡ್ತಾ ಇದ್ದಾರೆ ಅಂತೇಳಿ ಈ ಕಡೆ
ರಂಗನಾಥ ರಂಗನಾಥಿಗೆ ಮೀನಾ ಅಂತಾರೆ. ಏನಪ್ಪ ಅದು? ಅಯ್ಯೋ ಅದಲ್ಲಪ್ಪ, ನಿನಗೇನು ಹೇಳೋಕ್ಕೆ ಬಂದೆ ಅಂದಾಗ, ಹೇಳು ಅದರಲ್ಲೇನು ಅಂತೇಳಿ ರಂಗನಾಥ್ ಅಂತಾನೆ. ಇಲ್ಲ ಮಾವ, ಆ ಥರದ್ದೆಲ್ಲ ಏನಿಲ್ಲ, ನಾವೇನೋ ಏನ್ರ ಬಗ್ಗೆನೋ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಅಷ್ಟೇ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಈ ಕಡೆ ಶಾಂತಿ ರೂಮಿಂದ ಆಚೆ ಕಡೆ ಬರ್ತಾ ಇರ್ತಾರೆ. ಶಾಂತಿ ಬರೋ ಟೈಮ್ಗೆ ರವಿ ಮತ್ತು ಶ್ರುತಿ ಇಬ್ಬರೂ ಸಹ ಜಗಳ ಆಡಿಕೊಂಡು ಶಾಂತಿ ಆಪೋಸಿಟ್ ಬರ್ತಾರೆ. ಇವರಿಬ್ಬರು ಆಪೋಸಿಟ್ ಬರ್ತಾ ಶಾಂತಿಗೆ ಗುದ್ಬಿಡ್ತಾರೆ. ಕೈ ಬ್ಲೇಡ್ ಕೊಟ್ಟಿರುವಂಥ ಕೈ ತುಂಬಾ ನೋಗ್ತಾ ಇರುತ್ತೆ. ಅಯ್ಯೋ ಇದೇನಮ್ಮ ಇದು, ನಿಮಗೇನು ಅಷ್ಟು ಮಾತ್ರ ಕಣ್ಣು ಕಾಣಿಸಲ್ವಾ? ಈ ಥರ ಗುದ್ಕೊಂಬರ್ತಾ ಇದ್ದೀರಾ ನೀವು? ಅಯ್ಯೋ ನನ್ನ ಕೈಲಿ ಆಗ್ತಾ ಇಲ್ಲ, ಕೈ ತುಂಬ ನೋವ್ತಾ ಇದೆ, ಇದರಲ್ಲೇ ನಾನು ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬರ್ಬೇಕಾ ಅಂತೇಳಿ ಅಂತಾರೆ. ಅಲ್ಲತ್ತೆ, ಇವ್ರು ನೋಡಿ ನನ್ನ ಪರ್ಮಿಷನ್ ಇದ್ದರೆ ನನ್ನ ಫೋನ್ ಎತ್ಕೊಂಡು ನೋಡ್ತಾ ಇದ್ದಾರೆ ಇವರು ಅಂತೇಳಿ ಅಂತಾರೆ. ಅದೇನಿದು ಗಂಡ ನೋಡಿದ್ರೆ ಇನ್ಯಾರು ನೋಡಬೇಕು ಅಂತೇಳಿ ಈ ಕಡೆ ಶಾಂತಿ ಅಂತಾರೆ. ಹೌದು, ನನ್ನ ಫೋನ್ ಹೆಂಗೆ ನೋಡ್ತಾ, ನಾವು ನನ್ನ ಫೋನ್ ನೋಡೋ ಅವಶ್ಯಕತೆ ಇಲ್ಲ ಅಂತೇಳಿ ಅಂತಾರೆ. ಗಂಡ ನೋಡಿದ್ರೆ ಇನ್ಯಾರು ನೋಡಬೇಕು ಅಂತೇಳಿ ಶಾಂತಿ ಅಂದಾಗ, ಹೌದು ಬೈ ಮಿಸ್ಸಾಗ ಅವನು ಮಿಸ್ಟೇಕಾಗಿ ಗಂಡ ಆಗಿರೋದು ಅಂತೇಳಿ ಅಂತಾರೆ. ಅದಕ್ಕೆ ಸೂರ್ಯ ಹಂಗೆಲ್ಲ ಮಾತಾಡಬಾರ್ದಮ್ಮ ಅಂತೇಳಿ ಸೂರ್ಯ ಅಂತಾನೆ. ಅದೇ ಟೈಮ್ಗೆ ಈ ಕಡೆ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತೇಳಿ ಈ ಕಡೆ ಶಾಂತಿ ಥರ ಮಾತಾಡೋ ಟೈಮ್ಗೆ ಮನೋಜ ಬರ್ತಾನೆ. ಇದೇನಿದು 5 ಡಿಗ್ರಿ ಮನೋಜ ಇರೋ ಮನೇಲಿ ಈ ಥರ ಎಲ್ಲ ಗಲಾಟೆ ಮಾಡ್ತಾ ಇದ್ದೀರಾ, ಗೊತ್ತಾಗೋದಿಲ್ವಾ ನಿನಗೆ ಅಂತೇಳಿ ಬಯೋಕೆ ಶುರು ಮಾಡ್ತಾರೆ. ಹಾಗೇನಿಲ್ಲ ಕಂದ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡೆ ಅಷ್ಟೇ, ಬೇರೇನಿಲ್ಲ ಅಂತೇಳಿ ಈ ಕಡೆ ಶಾಂತಿ ಅಂತಾರೆ. ಸರಿ ಆಯಿತು ಬನ್ನಿ, ನಾನು ಅಲ್ಲಿಗೆ ಹೋಗ್ಬೇಕು, ಡ್ರಾಪ್ ಮಾಡ್ತೀನಿ ಅಂತೇಳಿ ಸೂರ್ಯ ಅಂದಾಗ, ಇಲ್ಲ ಬೇಕಾಗಿಲ್ಲ, ನಿನ್ನ ಇದರಲ್ಲಂತೂ ನಾನು ಬರೋದೇ ಇಲ್ಲ, ದುಡ್ಡು ಕೊಟ್ಟು ನಾನು ನಿನಗೆ ಕೊಡಬೇಕಂತೇಳಿ ಅಂದಾಗ, ಹೌದು ಮತ್ತೆ ಇವನಿಗೆ ಯಾಕೆ ದುಡ್ಡು ಕೊಡಬೇಕು, ಬಾಮ್ಮ ನಾನೇ ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಮನೋಜ ಅಂತಾನೆ. ಅದಕ್ಕೆ ಇದು ಅಪ್ಪ ನನ್ನ ಮಗ ಅಂದರೆ, ನೋಡ್ದ ನನ್ನ ಮಗ ಅಂಥೇಳಿ ಈ ಕಡೆ ಶಾಂತಿ ಅಂತಾರೆ. ಹೌದಮ್ಮ, ಹೆಂಗಿದ್ರು ನನ್ನ ಜೊತೆಲಿ ಬರಬೇಕಂದಲ್ಲ, 400 ರೂಪಾಯಿಗೆ ಸೇರಿಸಿ ಇನ್ನೊಂದು 100 ರೂಪಾಯಿ ಕೊಟ್ಬಿಡ್ತೀನಿ ಬೇರೆ ಆಟೋನ್ಗಾದ್ರೆ, ನಿಂದ್ರಲ್ಲಿ ಮಾತ್ರ ಬರಲ್ಲ ಅಂತಂದಲ್ಲ ಸೂರ್ಯಗೆ, ಅದೇ 100 ರೂಪಾಯಿ ಸೇರಿಸಿ ನನಗೆ ಕೊಟ್ಬಿಡಮ್ಮ ಅಂತೇಳಿ ಈ ಕಡೆ ಮನೋಜ ಅಂತಾನೆ. ಅದಕ್ಕೆ ಈ ಕಡೆ ಎರಡೂ ನಗ್ತಾ ಇರ್ತಾರೆ. ನೋಡ್ದೇನೆ ನಿನ್ನ ಮಗ ಅಂತೇಳಿ ನಗಾಡ್ತಾ ಇರ್ತಾರೆ. ಈ ಕಡೆ ರೋಹಿಣಿ ಅತ್ತೆ ಹತ್ರ ದುಡ್ಡು ಕೇಳ್ತೀರಾ ಅಂತೇಳಿ ರೋಹಿಣಿ ಅಂತಾಳೆ. ಮತ್ತು ಇನ್ನೇನು ಪೆಟ್ರೋಲ್ ಬಂಕ್ ಹತ್ರ ಹೋಗಿ ನಿಂತ್ಕೊಂಡಿರೋನಿಗೆ ಅದೇ ಅತ್ತೆ ಯಾರು, ಮಾವ ಯಾರು, ಮಗ ಅಂದು ಯಾರು ಅಂತೇಳಿ ಗೊತ್ತಾಗ್ತೈತೆ. ಅವ್ನು ಕೇಳೋ ದುಡ್ಡು ಒಂದೇ, ದುಡ್ಡು ಹಾಕಿದ್ರೆ ಅವನು ಪೆಟ್ರೋಲ್ ಹಾಕೋದು ಅಂತೇಳಿ ಅಂತಾರೆ. ಅದಕ್ಕೆ ಸರಿ ಆಯಿತು ಬಿಡೋ ಮನೋಜ, ಬೇರೆ ಯಾರಿಗೂ ಕೊಡೋ ಬದಲು ನೀನೇ ತಿನ್ನು, ನಿನಗೆ ಕೊಡ್ತೀನಿ ಬಿಡು ಅಂತೇಳಿ ಈ ಕಡೆ ಶಾಂತಿ ಅಂತಾರೆ. ಸರಿ ಆಯಿತು ಬನ್ನಿ ಹೊರಡೋಣ ಅಂತ ಹೇಳಿ ಈ ಕಡೆ ಶಾಂತಿ ಮತ್ತು ಇವರು ದೇವಸ್ಥಾನಕ್ಕೆ ಹೊರಡ್ತಾರೆ. ಇನ್ನೇನು ಶಾಂತಿ, ತುಂಬಾ ಕಷ್ಟಪಟ್ಟಿದ್ದೆ ಡಾಕ್ಟ್ರೇಟ್ ಪಡೆಯೋದಕ್ಕೆ, ಇನ್ನೇನು ಸ್ವಲ್ಪ ಒಂದೇ ಒಂದು ಸ್ಟೆಪ್ ಇದೆ ಅಷ್ಟೇ, ಆದಷ್ಟು ಬೇಗನೆ ಬಂದುಬಿಟ್ರಿ ನಾವು ಡಾಕ್ಟ್ರೇಟಿಗೆ ಅಂತೇಳಿ ಅಂತಾರೆ. ಹೌದು ಮತ್ತು ಇನ್ನೇನು ಒಂದೇ ಒಂದು ಸ್ಟೆಪ್ ಅಷ್ಟೇ, ಈ ಪೂಜೆ ಮಾಡಿಕೊಂಡು ಡಾಕ್ಟ್ರೇಟ್ ಹಂಗೆ ತೊಗೊಂಡ್ಬಿಡ್ಬೇಕು ನಾವು ಅಂತೇಳಿ ಅಂತಾರೆ. ಸರಿ ಆಯಿತು, ಇವತ್ತು ನಾವು ಅನಾಥಾಶ್ರಮಕ್ಕೆ ಹೋಗ್ಬಿಟ್ಟು ಬುಕ್ಗಳೆಲ್ಲನೂ ಡೊನೇಟ್ ಮಾಡಿಬಿಡೋಣ, ಅದನ್ನು ನೀನು ವಿಡಿಯೋ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ರಿಟರ್ನ್ ತೊಗೊಂಡು ಮತ್ತೆ ಇನ್ನೊಂದು ಆಶ್ರಮಕ್ಕೆ ಹೋಗ್ಬಿಟ್ಟು ಅದನ್ನೇ ಕೊಟ್ಬಿಟ್ಟು ವಿಡಿಯೋ ಮಾಡೋಣ ಅಂತೇಳಿ ಅಂತಾರೆ. ಇದೇನು ಶಾಂತಿ ಇದು, ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಅಂತೇಳಿ ಅಂತಾರೆ. ಅದಕ್ಕೆ ಎಷ್ಟೋ ಜನ ಮೋಸ ಮಾಡ್ತಾ ಇದ್ದಾರೆ ಅಂತದ್ರಲ್ಲಿ ನಾವ್ಯಾಕೆ ಮಾಡಬಾರ್ದು, ಸುಮ್ಮನಿರು, ನಿನ್ಗೆ ಗೊತ್ತಾಗೋದಿಲ್ಲ ಅಂತೇಳಿ ಅಂತಾರೆ. ಅಲ್ಲ ಶಾಂತಿ, ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಅಂದಾಗ, ಬಾಯಿ ಮುಚ್ಕೊಂಡು ಸುಮ್ಮನಿರು, ನಿನಗೇನು ದುಡ್ಡಿನ ಬೆಲೆ ಅಂತೇಳಿ ಬಯೋಕ್ಕೆ ಶುರು ಮಾಡ್ತಾರೆ ಕಸ್ತೂರಿನ. ಸರಿ ಆಯಿತು ಅಂತೇಳಿ ಕಸ್ತೂರಿನ ಸಹ ಸುಮ್ಮನೆ ಆಗ್ತಾಳೆ. ಈ ಕಡೆ ದೇವಸ್ಥಾನಕ್ಕೆ ಬಂದಾಗ ಪೂಜಾರಿ ಹತ್ರ ಈ ಥರ ಅರ್ಚನೆ ಮಾಡಿಕೊಡಿ ಶಾಂತಿ ಹೆಸರಲ್ಲಿ ಅಂತ ಹೇಳಿ ಪೂಜೆಗೆ ಕೊಡ್ತಾರೆ. ಸರಿ ಆಯಿತು ಅಂತೇಳಿ ಅವರು ಸಹ ಅರ್ಚನೆ ಮಾಡೋಕೆ ಹೋಗ್ತಾರೆ. ಅದೇ ಟೈಮ್ಗೆ ಈ ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರೂ ಸಹ ಅದೇ ದೇವಸ್ಥಾನಕ್ಕೆ ಬಂದು ನಿಂತ್ಕೊತಾರೆ. ಸೂರ್ಯ ಮೀನಾ ನೋಡಿ ಪೂಜಾರಿಗಳು, ಏನಮ್ಮ ಏನು ಪೂಜೆ ಮಾಡ್ಬೇಕು, ಅರ್ಚನೆ ಮಾಡ್ಬೇಕು ಅಂತೇಳಿ ಕೇಳಿದಾಗ, ಮೊದಲು ನಮ್ಮ ಅತ್ತೆಯವ್ರದ್ದು ಅರ್ಚನೆ ಮಾಡಿಕೊಟ್ಬಿಡಿ, ಆಮೇಲೆ ನಮಗೆ ಮಾಡಿಕೊಡಿರಾ ಅಂತೇಳಿ ಅಂತಾರೆ. ಹೌದಾ, ನಿಮ್ಮ ಅತ್ತೆನ ಇವರು ಮೊದಲೇ ಹೇಳಬೇಕಲ್ವಾ ಅಂತಂದಾಗ, ನಾನೇ ಕೇಳಬೇಕು, ಇವಳಂದ್ರೆ ನನಗಾಗೋದಿಲ್ಲ, ಇವಳು ಮುಖ ನೋಡ್ರೇ ಆಗೋದಿಲ್ಲ ನನಗೆ, ನಾನು ಯಾಕೆ ಇವರು ಆದಮೇಲೆ ಅರ್ಚನೆ ಮಾಡಿಕೊಡ್ಬೇಕು, ಇವಳು ರೆಕಮೆಂಡೇಷನ್ ಎಲ್ಲ ನನಗೆ ಬೇಕಾಗಿಲ್ಲ, ಇವಳು ಕಂಡ್ರೆ ನನಗಾಗೋದಿಲ್ಲ, ಮದುವೆ ಮಾಡ್ಕೊಂಬಂದಾಗೆ ಮನೆ ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ನನ್ನ ಸ್ವಂತ ಮನೆ, ಅದು ನನ್ನ ಮನೆ, ನಮ್ಮಪ್ಪ ನನ್ನ ಹೆಸರಲ್ಲಿ ಕೊಟ್ಟಿರೋ ಮನೆ ಅಂತೇಳಿ ನಾನು ಸುಮ್ಮನೆ ಆಗಿಬಿಟ್ಟೆ, ಇವಳು ಮುಖನೂ ಇವಳು ಫ್ರೆಂಡ್ಸು ಅಸಹ್ಯ ಆಗುತ್ತೆ ಅಂಥೇಳಿ ಈ ಕಡೆ ಶಾಂತಿ ಅಂತಾಳೆ. ಇವಳು ರೆಕಮೆಂಡೇಷನ್ ಎಲ್ಲ ನನಗೆ ಬೇಕಾಗಿಲ್ಲ, ಇವಳು ಹೇಳಿ ಪೂಜೆ ಮಾಡಿಸ್ಕೊಳ್ಳೋಂಥದ್ದು ಏನು ನನಗೆ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಸೂರ್ಯ, ಅಲ್ಲ ನಿಮಗೆ ಮಿಡಲ್ ಕ್ಲಾಸ್ ಅಂದರೆ ಆಗಲ್ಲ ಅಂತಂದಮೇಲೆ ಏನಕ್ಕೆ ಅಂಥದ್ದು ವಿಡಿಯೋಗಳು ಮಾಡೋದು, ಅಂಥದ್ದೇ ಪೋಸ್ಟ್ ಮಾಡೋದು, ಅದನ್ನ ಕಸ್ತೂರಿ ಆಂಟಿ ವಿಡಿಯೋ ಮಾಡಿ ತೆಗೆಯೋದು, ಇದನ್ನೆಲ್ಲ ಏನಕ್ಕೆ ಮಾಡ್ತಾ ಇದ್ದೀರಾ ನೀವು ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ. ಅದಕ್ಕೆ ಈ ಕಡೆ ನಿನಗೆ ಯಾಕೋ ಅದೆಲ್ಲನೂ ನನ್ನ ಇಷ್ಟ, ನಾವೇನಾದರೂ ಮಾಡ್ಕೊತೀರಿ, ನೀನು ಹೆಂಗೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀರಾ, ನಿಮ್ಮ ಪೂಜೆನೂ ಬೇಡ ಏನು ಬೇಡ, ನಿಮ್ಮ ಅರ್ಚನೆನೂ ಬೇಡ, ನೀವೇ ಮಾಡ್ಕೊಳ್ರಿ ಅಂತ ಹೇಳಿ ಈ ಕಡೆ ಕಸ್ತೂರಿ ಮತ್ತು ಶಾಂತಿ ಇಬ್ಬರೂ ದೇವಸ್ಥಾನದಿಂದ ಆಚೆ ಬರ್ತಾರೆ. ಅದೇ ಟೈಮ್ಗೆ ಅತ್ತೆ ಪ್ಲೀಸ್ ಅತ್ತೆ ವೆಯ್ಟ್ ಮಾಡಿ ಅತ್ತೆ ಪ್ಲೀಸ್ ಅತ್ತೆ ಬನ್ನಿ ಅತ್ತೆ, ಪೂಜೆ ಮಾಡ್ಕೊಂಡ್ರೆ ನನ್ನ ಮೇಲೆ ಕೋಪ ಮಾಡ್ಕೊಂಡು ಯಾಕೆ ಹೋಗ್ತಾ ಇದ್ದೀರಾ ನೀವು ಅಂತ ಹೇಳಿ ಈ ಕಡೆ ಶಾಂತಿ ಹಿಂದೆ ಓಡೋಡಿ ಬರೋಕ್ಕೆ ಶುರು ಮಾಡ್ತಾಳೆ. ಅದೇ ಟೈಮ್ಗೆ ಒಂದು ಭಿಕ್ಷುಕ, ಅಮ್ಮ ಊಟ ಮಾಡಿ ತುಂಬ ದಿನ ಆಯ್ತಮ್ಮ, ದಯವಿಟ್ಟು ಊಟ ಕೊಡಿಮ್ಮ ಅಂತೇಳಿ ಅಂತಾರೆ. ಏನಾದರೂ ಇದ್ದರೆ ದಾನ ಮಾಡಿ ಅಂದಾಗ, ಹೌದಾ ನಾನು ಏನು ಮಾಡಬೇಕು ಇವಾಗ, ನೀನು ಕರ್ಕೊಂಡೋಗ್ಬಿಟ್ಟು ಸ್ನಾನ ಎಲ್ಲ ಮಾಡಿಸಿ ಮುಸ್ರೆ ತಿಕ್ಕಿಸಿ ಎಲ್ಲ ಮಾಡಿಸಿ ಊಟ ಮಾಡಿಸ್ಬೇಕಾಗುತ್ತೆ ನಿನಗೆ, ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ನಿನಗೆ, ಸ್ನಾನ ಮಾಡಿಸಿದ್ರೆ ನೀಟಾಗಿ ಯಾವುದಾದ್ರೂ ತಂದೆ ಪಾಠ ಮಾಡೋ ಥರ ಇದೆಯಾ, ನೋಡಿದ್ರೆ ಭಿಕ್ಷೆ ಬೇಡ್ತಾ ಇದೆಯಾ, ದುಡಿದು ತಿನ್ನೋಕ್ಕಾಗೋದಿಲ್ವ ಅಂಥೇಳಿ ಬೈದ್ಬಿಟ್ಟು ನನ್ನ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದೆಯಾ ನೀನು, ಅದು ಇಷ್ಟೊತ್ತರದಲ್ಲಿ ಮಾತಾಡ್ತಾ ಇದೆಯಾ ನೀನು ಅಂಥೇಳಿ ತಳ್ಳಿಬಿಡ್ತಾಳೆ. ಭಿಕ್ಷುಕ ಪಾಪ ಕೆಳಗಡೆ ಬಿದ್ದೋಗ್ತಾನೆ. ಅದೇ ಟೈಮ್ಗೆ ಡಾಕ್ಟ್ರೇಟಿಗೆ ಪ್ರಮೋಟ್ ಮಾಡುವಂತಹ ಲೇಡಿ ಯಾರಿದ್ದಾರೆ ಅವರು
ಅಯ್ಯಯ್ಯೋ ಎದ್ದೋಳಪ್ಪ, ಸಾರಿ ಬೈ ಮಿಸ್ಸಾಗಿ ಬಿದ್ದೋಗ್ಬಿಟ್ಟಿದ್ದಾರೆ, ಎದ್ದೋಳಿ ನಿಮ್ಮನ್ನು ಕರ್ಕೊಂಡೋಗ್ಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಸಿ 5 ಸ್ಟಾರ್ ಹೋಟ್ಲಲ್ಲಿ ಊಟ ಕೊಡಿಸ್ತೀನಿ, ಎದ್ದೋಳಪ್ಪ ಎದ್ದೋಳಿ ಅಂಥೇಳಿ ಈ ಕಡೆ ಶಾಂತಿ ಅಂತಾಳೆ. ಅದಕ್ಕೆ ಈ ಕಡೆ ಭಿಕ್ಷುಕ, ಇಲ್ಲಮ್ಮ ನಂದೇ ತಪ್ಪಮ್ಮ, ನಿಮ್ದೆಲ್ಲ ತಪ್ಪಾಗಿದ್ದು, ಕೊಡೋ ದೇವ್ರನ್ನ ಕೇಳಬೇಕಿತ್ತು, ನಿಮ್ಮನ್ನು ಕೇಳಿದ್ನಲ್ಲ ನಾನು ತಪ್ಪಮ್ಮ, ಬೇಡ ಬಿಡಿ ನನಗೇನು ಅಂತೇಳಿ ಈ ಕಡೆ ಭಿಕ್ಷುಕ ಅಂತಾನೆ. ಅದಕ್ಕೆ ಈ ಕಡೆ ಸೂರ್ಯ, ಅಯ್ಯೋ ಬೇಜಾರು ಮಾಡ್ಕೋಬೇಡ ಇರಿ ಒಂದು ನಿಮಿಷ ಅಂತೇಳಿ, ನಾನು ಊಟ ತೊಗೊಂಬಂದಿದ್ದಲ್ಲ ಮೀನಾ, ಎಲ್ಲಿ ಆ ಬಾಕ್ಸ್ ಅಂತ ಕೇಳ್ತಾನೆ. ಕಾರಲ್ಲಿದೆ ಅಂದಾಗ ಒಂದು ನಿಮಿಷ ಇರಿ ಅಂತೇಳಿ ಓಡೋಗಿ ಕಾರಲ್ಲಿರೋ ಬಾಕ್ಸನ್ನು ತೊಗೊಬಂದು, ತೊಗೊಳ್ಳಿ ಇದರಲ್ಲಿ ಊಟ ಇದೆ, ತಿಂಡಿ ಇದೆ, ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಇದರಲ್ಲಿ ದುಡ್ಡು ಇದೆ, ಹೋಗಿ ಒಂದು ಸ್ವಲ್ಪ ಸ್ನಾನ ಎಲ್ಲ ಮಾಡಿಕೊಂಡು ಒಳ್ಳೆ ಬಟ್ಟೆಗಳೆಲ್ಲ ತೊಗೊಂಡು ಹಾಕ್ಕೊಳ್ಳಿ ಅಂತೇಳಿ ಈ ಕಡೆ ಸೂರ್ಯ ಅವ್ರಿಗೆ ಕೊಟ್ಟು ಹೋಗ್ತಾನೆ, ಹೋಗಿ ಅಂತ ಹೇಳ್ತಾನೆ. ಸರಿ ಅಂಥೇಳಿ ಅವರು ಅಲ್ಲಿಂದ ಕೊಟ್ಟು, ನಿಮ್ಗೆ ಒಳ್ಳೇದಾಗ್ಲಪ್ಪ, ದೇವ್ರು ಒಳ್ಳೇದು ಮಾಡಲಿ ಅಂಥೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇದನ್ನು ನೋಡ್ತಾ ಇರುವಂತಹ ಅವ್ರ ಲೇಡಿ, ಏನು ರೀ ಈ ಥರ ಮೋಸ ಮಾಡ್ತಿದ್ದೀರಾ ಶಾಂತಿಯವರೇ, ಈ ಥರ ಎಲ್ಲ ಮಾಡ್ಬೋದಾ, ಏನಕ್ಕೆ ಈ ಥರ ಎಲ್ಲ ನಾಟಕ ಮಾಡ್ತಾಯಿದ್ದೀರ ಅಂದಾಗ, ಇಲ್ಲ ಆ ಥರ ಎಲ್ಲ ಏನಿಲ್ಲ, ಅವ್ರು ಬೈ ಮಿಸ್ಸಾಗಿ ಬೀಳ್ತಾಯಿದ್ರು, ಅದನ್ನು ತೆಗೆದುಕೊಳಕ್ಕೆ ಹೋದೆ, ಅದೇ ಟೈಮ್ ನೀವು ಬಂದುಬಿಟ್ರೆ ಅಷ್ಟೇ, ಏನೋ ಒಂಚೂರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಇಲ್ಲಿ ಅಂದಾಗ, ಆ ಥರ ಎಲ್ಲ ಏನಿಲ್ಲ, ನಾನು ನೋಡಿದೆ, ನನ್ನ ಸೊಸೆ ನಾನು ಮಾಡ್ಕೊಬಂದೆ ಮದುವೆ ಅಂತಂದರೆ, ನೋಡಿದ್ರೆ ನಿಮ್ಮ ಸೊಸೆನೇ ಬೈತಾ ಇದ್ದೀರಾ, ದೇವಸ್ಥಾನದಲ್ಲಿ ನೀವೇನೇನು ಬೈದಿರಿ ಅಂತೆಲ್ಲ ಕೇಳಿಸ್ಕೊಂಡೆ, ಯಾಕ್ರಿ ಈ ಥರ ಎಲ್ಲ ಮೋಸ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀರಾ, ನಿಮಗೇನು ನಾಚಿಕೆ ಆಗೋದಿಲ್ಲ ಈ ಥರ ಎಲ್ಲ ಸುಳ್ಳು ಹೇಳ್ಕೊಂಡು ಜೀವನ ಮಾಡೋದಕ್ಕೆ ಅಂತೇಳಿ ಅಂತಾರೆ. ಕಸ್ತೂರಿ ಅವರೇ ಏನಿದು ಅಂತಂದಾಗ, ಏನಿಲ್ಲ ಡಾಕ್ಟ್ರೇಟ್ ಪಡ್ಕೊಳ್ಳೋದಕ್ಕೆ ಅಂತೇಳಿ ಅಂತಾರೆ. ಡಾಕ್ಟ್ರೇಟ್ ಪಡ್ಕೊಳ್ಳೋಕ್ಕೆ ಈ ಥರ ಎಲ್ಲ ಈ ಥರ ಎಲ್ಲ ನಾಟಕ ಮಾಡ್ತಾರೆ ಯಾರಾದ್ರೂ, ನೀನು ನಿಜವಾದ ಬಣ್ಣ ಇವಾಗ ಗೊತ್ತಾಗೋಯ್ತು, ಒಂದು ವೇಳೆ ನಾವೇನಾದ್ರು ಡಾಕ್ಟ್ರೇಟ್ ಏನಾದ್ರು ಪ್ರಮೋಟ್ ಮಾಡಿಬಿಡ್ತಾ ಇದ್ದೀನಲ್ರಿ ಅನ್ಯಾಯವಾಗಿ ನಿಮ್ಮನ್ನು, ಇನ್ಯಾವತ್ತು ನಿಮ್ಮ ಮುಖ ನಮಗೆ ತೋರಿಸ್ಬೇಡ್ರಿ ಅಂತ ಹೇಳಿ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅದೇ ಟೈಮಿಗೆ ಈ ಕಡೆ ಸೂರ್ಯನ ಹೋಗೋಕ್ಕೆ ಶುರು ಮಾಡ್ತಾನೆ. ನೋಡಿದ್ರೆ ಅದಕ್ಕೆ ಹೇಳೋದು ಒಳ್ಳೇದು ಮಾಡಬೇಕು ಅಂತೇಳಿ, ಈ ಥರ ಎಲ್ಲ ನಾಟಕ ಆಡಿದ್ರೆ ಎಲ್ಲ ಹೆಂಗೆ, ದೇವರು ಒಳ್ಳೇದು ಮಾಡ್ರೆ ನಮಗೂ ಒಳ್ಳೇದು ಮಾಡ್ತಾನೆ, ದೇವ್ರು ಕೊಡಬೇಕಂತಂದರೆ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾನೆ, ಇಲ್ಲಾಂದರೆ ಕೊಡೋದಿಲ್ಲ ಅಂಥೇಳಿ ಮೀನಾ ಹೇಳಿದ ಮಾತು ಅರ್ಥ ಆಗೋಯ್ತು. ಏನೇ ಆಗಲಿ ನನ್ನ ಹೆಂಡ್ತಿ ದೇವ್ರ ಮಗಳು, ಈ ದೇವ್ರ ಮಗಳಿಗೆ ಅವಮಾನ ಮಾಡಿದ್ರೆ ಖಂಡಿತವಾಗ್ಲೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ, ದೇವ್ರು ಕೊನೆಗೆ ಕೊಟ್ಬಿಟ್ನಲ್ಲ ಪ್ರತಿಫಲ ಅಂಥೇಳಿ ಅಂತಾರೆ. ಅಯ್ಯೋ ಯಾರ ಮುಖ ನೋಡಿದ್ನೋ ಏನೋ ಇವತ್ತು ಈ ಥರ ಆಗೋಯ್ತಲ್ಲ ಅಂಥೇಳಿ ಅಂತಾರೆ. ಖುಷಿ ಕಾಣೋ ನಿನಗೆ ಖುಷಿ ಅಂತೇಳಿ ಅಲ್ಲಿಂದ ಕೋಪ ಮಾಡಿಕೊಂಡು ಈ ಕಡೆ ಮನೆಗೆ ಬರ್ತಾರೆ. ಅದೇ ಟೈಮ್ಗೆ ಮನೆಯವರೆಲ್ಲ ಕುತ್ಕೊಂಡಿರ್ತಾರೆ. ರಂಗನಾಥ್, ಒಂದು ದಿನವೂ ರಂಗೋಲಿ ಹಾಕ್ದವಳಲ್ಲ, ನೀನು ಹೋಗಿ ಡಾಕ್ಟ್ರೇಟ್ ತೊಗೊತೀಯ ಅಂತೇಳಿ ಅಂದಾಗ, ಹೌದು ಬರ್ತಿತ್ತು, ಅದೇ ಟೈಮ್ಗೆ ಇವ್ರು ಗಂಡ ಹೆಂಡ್ತಿ ಇಬ್ಬರು ಸೇರ್ಕೊಂಡು ಮಾಡಿದ್ರಲ್ಲ ಕಿತಾಪತಿ ಅಂತೇಳಿ ಅಂತಾರೆ. ನಾವೇನು ಮಾಡಿದ್ರಿ ಅತ್ತೆ, ನಮ್ಮ ಪಾಡು ನಾವು ದೇವಸ್ಥಾನಕ್ಕೆ ಬಂದರೆ ನೀವು ಅಲ್ಲೇ ಬರ್ತೀರಂತ ನಮಗೇನು ಗೊತ್ತು ಅಂತೇಳಿ ಅಂತಾರೆ. ಅದೇ ಟೈಮ್ಗೆ ಈ ಕಡೆ, ಹೌದು ನಿಮಗೇನು ಗೊತ್ತಿಲ್ಲದೆ ಈ ಥರ ಎಲ್ಲ ಮಾಡಿದ್ರ ಅಂತೇಳಿ ಶಾಂತಿ ಅಂತಾರೆ. ಈ ಕಡೆ ರವಿ, ಅಲ್ಲಮ್ಮ ನೀವು ಮಾಡೋ ಇದಕ್ಕೆ ಅವ್ರೇನಮ್ಮ ಮಾಡೋಕ್ಕಾಗುತ್ತೆ, ಅದರಲ್ಲಿ ಅವ್ರದ್ದೇ ನಮ್ಮ ತಪ್ಪು ಅಂತೇಳಿ ರವಿ ಅಂತಾನೆ. ಮತ್ತು ಇನ್ನೇನು ಗಂಡ ಹೆಂಡ್ತಿ ಈ ಥರ ಎಲ್ಲ ಮಾಡಿದ್ದಕ್ಕೆ ನಾನು ಡಾಕ್ಟ್ರೇಟ್ ಹೋಗ್ಬಿಟ್ಟಿದ್ದು ಅಂದಾಗ, ಅಲ್ಲಮ್ಮ ಈ ಥರ ಮಾಡ್ತಾಯಿದ್ದೀರಿ, ಈ ಥರ ಡಾಕ್ಟ್ರೇಟ್ ಬರೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಂತೇಳಿ ನಮ್ಗೆ ಹೇಳ್ಬೋದಿತ್ತಲ್ಲ ಅಂದಾಗ, ಹೌದೌದು ಹೇಳ್ದೇನೆ ಈ ಕೆಲಸ ಮಾಡಿದ್ದಾರೆ, ಹೇಳಿದರೆ ಇವ್ನು ಬಿಡ್ತಾ ಇದ್ನ, ಇವ್ನು ಬಂದು ಎಲ್ಲ ಹಾಳು ಮಾಡಿಬಿಡ್ತಾ ಇದ್ದ ಅಂಥೇಳಿ ಈ ಕಡೆ ಶಾಂತಿ ಅಂತಾರೆ. ಅದಕ್ಕೆ ಅಲ್ಲತ್ತೆ ಈ ಥರ ಎಲ್ಲ ಸುಳ್ಳು ಹೇಳಿ ಡಾಕ್ಟರ್ ತೊಗೊಳ್ಳೋದು ತುಂಬ ತಪ್ಪಲ್ವತ್ತೆ ಅಂತೇಳಿ ಈ ಕಡೆ ಶ್ರುತಿನೂ ಸಹ ಶಾಂತಿ ಗೆಳಕ್ಕೆ ಶುರು ಮಾಡ್ತಾರೆ. ಸುಮ್ಮನಿರಮ್ಮ ನೀನು, ಹರಿಯೋ ನೀರಲ್ಲಿ ಹುಳಿ ಹಿಂಡ್ದಂಗೆ ಮಾತಾಡಬೇಡ ನೀನು ಅಂತೇಳಿ ಈ ಕಡೆ ಶಾಂತಿ ಶ್ರುತಿನ ಬಯೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಯಿತು. ಮುಂದಿನ ಎಪಿಸೋಡನ್ನು ಮೀಟ್ ಮಾಡೋಣ. ಆದಷ್ಟು ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್.